ಆಗಿದ್ದು ಕರೆಂಟಿಂದ ಇದಾಗಿದ್ದು ಸಲುವಾಗ 2 ಕಾಲು ಹೋಗ್ಯಾವ, ಕೈ ಹೋಗ್ಯದ. ಏನು ಸಹಾಯ ಮಾಡಿಲ್ಲ, ಏನಿಲ್ಲ. ಸರ್ಕಾರ ಹೊತ್ತಿದ್ಲಿಂತಾರೆ ಏನು ಇಲ್ರಿ. ಅವ್ರು ಅಲ್ಲಂ ಪ್ರಭು ಬಂದೇ ಇಷ್ಟು 2-3 ಸಲ ಬಂದು ಹೋಗ್ಯಾರ. ಖರೆ ಅಂದ್ರೆ ಒಣ ಬರೋದು ಹೋಗೋದೇ ಐತೆ. ಆಕೆಗೆ ಏನು ನ್ಯಾಯ ಕೊಟ್ಟೇ ಇಲ್ಲ. ನಾವು ಈ ಜಸ್ಕಾಂ ನಿರ್ಲಕ್ಷ್ಯತೆಯಿಂದ ಇದು ಆಗಿದ ಘಟನೆ. ಇವತ್ತಿಗೆ 73 ದಿನ ಕಳೆದ್ರು ಒಬ್ಬ ಜಸ್ಕಾಂ ಅಧಿಕಾರಿಗಳು ಇಲ್ಲಿವರೆಗೂ ಬಂದು ಭೇಟಿ ಕೊಟ್ಟು ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಆಶ್ವಾಸನೆ ಕೊಟ್ಟಿಲ್ಲ. ಜಸ್ಕಾಂ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ MD ಇದ್ದಾರೆ. ಈ MD ಅವರು ಇಷ್ಟು ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತು ಒಂದು ಕುಟುಂಬಕ್ಕೆ ಪ್ರಶ್ನೆ ಆಗಿಬಿಟ್ಟಿದೆ. ಆಗಿದ್ದು ಕರೆಂಟಿಂದ ಇದಾಗಿದ್ದು ಸಲುವಾಗ 2 ಕಾಲು ಹೋಗ್ಯಾವ, ಕೈ ಹೋಗ್ಯದ. ಆಮೇಲೆ ಒಂದು ಹುಡುಗರು 2 ಅದಾವ. ಆಕಿಗ ಒಂದು ಮಂದ ಬುದ್ಧಿ ಹುಡುಗದ. ಹುಡುಗಿಗೆ ಬಿಡ್ಲಿಕ್ಕೆ ಹೋಗಿನೇ ಇಷ್ಟೆಲ್ಲ ಹಾಕೊಂಡು ಕೂತಲ್ರಿ ಆಕಿಗ. ಈಗ 2 ಕಾಲು ಹೋಗ್ಯಾವ. ಈಗ ದವಾಖಾನೆಗೆ ಇದ್ದೇ ಈಗ 2 ತಿಂಗಳೈತ್ರಿ. ಏನು ಅದಕ್ಕೆ ಇದು ಮಾಡಲ್ಲಾಗ್ಯಾರಲ್ರಿ, ಒಟ್ಟ ಕೇರ್ ಮಾಡಲ್ಲಾಗ್ಯಾರ. ನಾವು ಏನು ಮಾಡ್ಬೇಕು ಹೇಳ್ರಿ? 2 ಮಕ್ಳಿಗೆ ತೊಗೊಂಡು ಆಕಿಗಿಂತ ಬರೀ 2 ಕಾಲು ಹೋಗ್ಯಾವ, ಕೈ ಹೋಗ್ಯದ. ಆಕಿ ಏನು ಮಾಡಪ್ರಿ ಅದ ಹೇಳ್ರಿ? ಅದೇ ಟೆನ್ಷನ್ ತೊಗೊಂಡ್ಸಂದ್ರೆ ಆಕಿ ಮನೆ ಅನ್ಕರ 10-15 ಗೋಲಿ ತೊಗೊಂಡಾಡ್ರಿ ಮಣ್ಣಿನ ದಿವ್ಸ 4 ತಾರೀಕು ದಿವಸ. ಆಕಿ ಓದೋಕಿನೇ ಉಳ್ದಂಗೆ ಆಗ್ಯಾರ ನೋಡ್ರಿ. ಪೂರ್ತಿ ಒಳಗೆ ಅಲ್ಲಾಗ್ಯಾರ ನೋಡ್ರಿ. ಏನು ಸಹಾಯ ಮಾಡಿಲ್ಲ, ಏನಿಲ್ಲ. ಸರ್ಕಾರ ಹೊತ್ತಿದ್ಲಿಂತಾರೆ ಏನು ಇಲ್ರಿ. ಅವ್ರು ಅಲ್ಲಂ ಪ್ರಭು ಬಂದೇ ಇಷ್ಟು 2-3 ಸಲ ಬಂದು ಹೋಗ್ಯಾರ. ಖರೆ ಅಂದ್ರೆ ಒಣ ಬರೋದು ಹೋಗೋದೇ ಐತೆ. ಆಕೆಗೆ ಏನು ನ್ಯಾಯ ಕೊಟ್ಟೇ ಇಲ್ಲ. ನಾವು ಆಕೆಗೆ ಏನಾರು ನ್ಯಾಯ ಕೊಡ್ಬೇಕು ನೋಡಿ. ನಾವು 2 ಹುಡುಗರದ್ದು ಏನು ಮಾಡ್ತೀರಿ? ನಿಮಗೆ ಬಿಟ್ಟಿದ್ದು ನೋಡ್ರಿ. ನೀವು ನಮ್ಮ ಮನ್ಯಾಗ ಗಂಡಸ ಮಕ್ಕಳಂತೂ ಯಾರಿಲ್ಲ. ನಮ್ಮ ಮಗ ತೀರ್ಕೊಂಡು 4 ವರ್ಷ ಆಯ್ತು ರೀ. ದಿನಾಂಕ 23 ಡಿಸೆಂಬರ್ 2024ರಂದು ವಿದ್ಯುತ್ ಸ್ಪರ್ಶದಿಂದ ಭಾಗ್ಯಶ್ರೀ ಎಂಬ ಒಬ್ಬ ಹುಡುಗಿ, ಒಬ್ಬ ಪೀಡಿತ ಮಹಿಳೆ ಬಸ್ಸಿಗೆ ಕರೆಂಟ್ ತಗೊಳ್ಳು ತಮ್ಮ ಒಂದು ಕೈ 2 ಕಾಲು ಕಳ್ಕೊಂಡಿರ್ತಾಳೆ. ಈ ಜಸ್ಕಾಂ ನಿರ್ಲಕ್ಷ್ಯತೆಯಿಂದ ಇದು ಆಗಿದ ಘಟನೆ. ಇವತ್ತಿಗೆ 73 ದಿನ ಕಳೆದ್ರು ಒಬ್ಬ ಜಸ್ಕಾಂ ಅಧಿಕಾರಿಗಳು ಇಲ್ಲಿವರೆಗೂ ಬಂದು ಭೇಟಿ ಕೊಟ್ಟು ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಆಶ್ವಾಸನೆ ಕೊಟ್ಟಿಲ್ಲ. ಜಸ್ಕಾಂ ಅಧಿಕಾರಿಗಳು ಹಾಗೂ ಏನು ಸಂಬಂಧಪಟ್ಟ MD ಇದ್ದಾರೆ. ಈ MD ಅವರು ಇಷ್ಟು ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತು ಒಂದು ಈ ಕುಟುಂಬಕ್ಕೆ ಪ್ರಶ್ನೆ ಆಗಿಬಿಟ್ಟಿದೆ. ಈ 2 ದಿನ ಹಿಂದೆ ವಿಶೇಷವಾಗಿ ಇವತ್ತು ಪತ್ರಿಕೆ ಪ್ರಕಟಣೆಗೆ ನಾವು ಇಲ್ಲಿ ಬಂದಿದ್ದ ಉದ್ದೇಶ ಅಂದರೆ 2 ದಿನ ಹಿಂದೆ 4ನೇ ತಾರೀಕು, ಇವತ್ತು 6ನೇ ತಾರೀಕಿದೆ, 4ನೇ ತಾರೀಕು ಸಾಯಂಕಾಲ 7 ಗಂಟೆ ಆ ಹುಡುಗಿ ಜಸ್ಕಾಂಲಿಂದ ಏನೂ ಸಹಕಾರ ಸಿಗ್ತಾಯಿಲ್ಲ, ಸರ್ಕಾರಲಿಂದ ಏನೂ ಪರಿಹಾರ ಹಣ ಘೋಷಣೆ ಆಗ್ತಾಯಿಲ್ಲ. ಮುಂದಿನ ನನ್ನ ಭವಿಷ್ಯ ಏನು? 2 ಮಕ್ಕಳಿದ್ದಾವೆ, 2 ಕೈ ಒಂದು 2 ಕಾಲು ಒಂದು ಕೈ ಕಳ್ಕೊಂಡು ಕೇಸಿ ನಾನು ಏನು ಜೀವನ ಮಾಡಲಿ ಅನ್ನೋದು ಅದು ಪ್ರಶ್ನೆ ಕಾಡಿದಾಗ ಆ ಹುಡುಗಿ ಹಾಸ್ಪಿಟಲ್ ಇರ್ತಕ್ಕಂಥ ಮಾತ್ರೆಗಳು ಒಂದು 15-16 ಮಾತ್ರೆಗಳು ನುಂಗಿ ಸೂಸೈಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ತಮ್ಮ ಆತ್ಮಧೈರ್ಯ ಕಳ್ಕೊಂಡ್ಬಿಟ್ಟು ಯಾವುದೇ ಹುಡುಗಿ ಆಗಲಿ, ಯಾವುದೇ ಒಂದು ಮಹಿಳೆ ಆಗಲಿ ಈ ಥರ ಡಿಸಿಷನ್ ತೊಗೊಳಕ್ಕೆ, ಈ ಥರ ಒಂದು ಸ್ಟೆಪ್ ತೊಗೊಳಕ್ಕೆ ಏನು ಕಾರಣ ಅಂದ್ರೆ ಎಲ್ಲೋ ಒಂದು ಕಡೆ ಸರ್ಕಾರದಿಂದ ಇದು ಜಸ್ಕಾಂ ಅಧಿಕಾರಿಗಳಿಂದ ಎಲ್ಲೋ ಇವರು ವಿಫಲ ಆಗಿದ್ದಾರೆ. ಇವರೇನೂ ನಂಗೆ ಮಾಡಲ್ಲ, ಮುಂದೆ ನಾನು ಬದುಕಿದ್ರು ಏನಂತ ಆ ಹುಡುಗಿ ನಿನ್ನೆ ಅದು ಸೂಸೈಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಸೂಸೈಡಲ್ಲಿ ಆಕೆ ಬದುಕು ಉಳಿದಿದ್ದೇ ಮಾತಾಡೋದು. ರಾತ್ರಿ 1 ಗಂಟೆವರೆಗೂ ಆಪ್ರೇಷನ್ ಆಗಿ ಆಕೆ ವಾಮಿಟಿಂಗ್ ಮಾಡಿಸಿ ಕಂಪ್ಲೀಟಾಗಿ ಅದು 80-90% ಗೋಲಿಗಳೆಲ್ಲ ತೆಗೆದುಬಿಟ್ಟು ಅದೊಂದು ಆಪ್ರೇಷನ್ ಯಶಸ್ವಿ ಮಾಡಿದ್ದಾರೆ. ಆ ಸನ್ರೈಸ್ ಹಾಸ್ಪಿಟಲ್ಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಆದರೆ ಜಸ್ಕಾಂ ಅಧಿಕಾರಿಗಳು ಮತ್ತು ಸನ್ರೈಸ್ ಹಾಸ್ಪಿಟಲ್ ಮಧ್ಯೆ ಏನು ಡಿಫ್ರೆನ್ಸಸ್ ಬಂದಿದೆ ಗೊತ್ತಿಲ್ಲ. ಆದರೆ ಅವರು ಬಿಲ್ ಕೊಡೋಕ್ಕೆ ಇನ್ನೂ 1 ಲಕ್ಷ ಕೊಟ್ಟಿದ್ದು ಬಿಲ್ ಇನ್ನೂವರೆಗೂ 14 ಲಕ್ಷ ಬಿಲ್ ಸಮಥಿಂಗ್ ಪೆಂಡಿಂಗ್ ಇದೆ. ಆ ಪೆಂಡಿಂಗ್ ಬಿಲ್ಲನ್ನು ಕೊಡ್ತಾನೇ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು 2ನೇ ತಾರೀಕು ಫೋನ್ ಮಾಡಿ ಜಸ್ಕಾಂ ಅಧಿಕಾರಿಗೆ ಹೇಳ್ತಾರೆ, ಇವ್ರು ಇಲ್ಲಿ ಬಂದಿದ್ದಾರೆ, ಅವ್ರು ಏನು ಬಿಲ್ ಇದೆ ಪೆಂಡಿಂಗ್ ಕ್ಲಿಯರ್ ಮಾಡಿರಿ, ಅವ್ರಿಗೆ ಒಂದು ಸರ್ಕಾರದಿಂದ ಏನಾದರೂ ಒಂದು ಹಣ ಘೋಷಣೆ ಮಾಡ್ತಕ್ಕಂಥ ಕೆಲಸ ಆಗಲಿ, ಅವ್ರಿಗೆ ಪರಿಹಾರ ಘೋಷಣೆ ಮಾಡ್ತಕ್ಕಂಥ ಆಗಲಿ, ಜಾಬ್ ಸೆಕ್ಯೂರಿಟಿ ಆಗಲಿ, ಈ ವಿಷಯದಲ್ಲಿ ತಾವು ಅವ್ರಿಗೆ ಹೋಗಿ ಭೇಟಿಯಾಗಲಿ ಅಂತ ಜಸ್ಕಾಂ ಅಧಿಕಾರಿಗೆ ಮಾನ್ಯ ಫೌಜಾ ತರನ್ ಮೇಡಮ್ ಅವ್ರು ಹೇಳಿದ್ರು ಸಹ ಇದು ಮಾಡಿಲ್ಲ. ಅದಕ್ಕೆ ಇದು 4ನೇ ತಾರೀಕು ಘಟನೆ ಆಯಿತು. ಆ ಹುಡುಗಿ ಎಲ್ಲೋ ಈ ವಿಷಯ ಕೇಳಿಬಿಟ್ಟು ಎಲ್ಲೋ ಒಂದು ಕಡೆ ಸರ್ಕಾರದಿಂದ ವಿಫಲ ಆಗ್ತಾಯಿದೆ, ನಾನು ಬದುಕು ಉಪಯೋಗ ಇಲ್ಲ, ನಾನು ಮತ್ತೆ ಮನೆ ಹೋದರೆ ನಾವು ಮನೆಗೆ ವಜ್ಜೆ ಆಗ್ತೀನಿ, ಆ ಕುಟುಂಬಕ್ಕೆ ವಜ್ಜೆ ಆಗ್ತೀನಿ ಅಂತ ಈ ಹುಡುಗಿ ಡಿಸಿಷನ್ ತೊಗೊಂಡ್ರು. ಎಲ್ಲೋ ಒಂದು ಕಡೆ ನಂಗೆ ಕಂಪ್ಲೀಟಾಗಿ ಜಸ್ಕಾಂ ಅಧಿಕಾರಿ ಒಬ್ಬರು ವೀರಭದ್ರ ಅಂತ ಸಾಲಿಮನಿ ಹಾಗೂ ಇನ್ನೊಬ್ಬ ದಿಲೀಪ್ ರೆಡ್ಡಿ ಅಂತ ಇವರಿಬ್ಬರು ಕಲಬುರಗಿಯಲ್ಲಿ ಇಂಥ ಭ್ರಷ್ಟ ಅಧಿಕಾರಿಗಳಿದ್ದಾರಂತ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಯಾಕಂದರೆ ಮನುಷ್ಯತ್ವ ಇದ್ದರೆ ಅವ್ರು ಬಂದು ಅಟ್ಲೀಸ್ಟ್ ಒಂದು ಮಾತು ಹೇಳಿ ಹೋಗ್ತಾಯಿದ್ರು. ಅವ್ರು ಜಸ್ಕಾಂ ಅಧಿಕಾರಿ ತಂದು ಭೇಟಿ ಮಾಡ್ತಾಯಿದ್ರು. ಇಂಥ ದೊಡ್ಡ ಘಟನೆ ಆದರೂ ಅವರು ಇನ್ನೂವರೆಗೂ ಭೇಟಿಯಾಗಿಲ್ಲ. ಈ ಘಟನೆ ಮೊನ್ನೆ ಆಗಿದೆ, ಇನ್ನೂ ಭೇಟಿಯಾಗಿ ಅಂದರೆ ಅವ್ರು ಇಂಥ ಸಾಕ್ಷಿ ನಾಶ ಮಾಡ್ತಕ್ಕಂಥ ಕೆಲಸನೇ ಮಾಡ್ತಾಯಿದ್ದಾರೆ. ಈ ಕಲಬುರಗಿಯಲ್ಲಿ ಇದು ನವಂಬರ್ ಡಿಸೆಂಬರಿಂದ ಇದು 3 ತಿಂಗಳಲ್ಲಿ ಇದು 5ನೇ ಇನ್ಸಿಡೆಂಟ್, 4ನೇ ಇನ್ಸಿಡೆಂಟ್. ಒಂದು ಕೃಷ್ಣದಲ್ಲಿ ಆಯಿತು, ಒಂದು ಬಸ್ ಸ್ಟ್ಯಾಂಡಲ್ಲಿ ಆಯಿತು, ಒಂದು ದರ್ಗಾದಲ್ಲಿ ಆಯಿತು, ಒಂದು PNT ರಸ್ತೆಯಲ್ಲಿ ಆಯಿತು, ಮತ್ತು ಇದು ಒಂದು ಮೋಹನ್ ಲಾಜ್ ಹತ್ರ ಇದು ಆಯಿತು. ಆದರೂ ಇವರು ಜಸ್ಕಾಂ ಅಧಿಕಾರಿಗಳು ಇಷ್ಟು ನಿರ್ಲಕ್ಷ್ಯ ವಹಿಸ್ಲಿಕ್ಕೆ ಯಾಕಂದರೆ ಇದು ಬರೋ 23ನೇ ತಾರೀಕಿಗೆ ಚಾರ್ಜ್ ಶೀಟ್ ದಾಖಲೆ ಆಗುತ್ತೆ.
3 ತಿಂಗಳಾದರೆ ಚಾರ್ಜ್ ಶೀಟ್ ದಾಖಲಾಯಿತು. ಇದು 2.5 ತಿಂಗಳಾಗಿದೆ. ಆ ಚಾರ್ಜ್ ಶೀಟಲ್ಲಿ ಎಲ್ಲೋ ಸಾಕ್ಷ್ಯನಾಶ ಮಾಡಿ ಇದು ಕಂಪ್ಲೀಟಾಗಿ ಕೇಸ್ ವಿಫಲ ಮಾಡಿ ಆ ಹುಡುಗಿಗೆ ಡಿಮೋಟಿವೇಟ್ ಮಾಡಿ ಆಕೆ ಡಿಪ್ರೆಷನ್ ತಂದುಬಿಟ್ಟು ಅಷ್ಟು ಡಿಪ್ರೆಷನ್ ಆಗೋ ಕಾರಣ ಇವರು ಜಸ್ಕಾಂ ಅಧಿಕಾರಿಗಳು. ಅದು ವಿಶೇಷವಾಗಿ ಎಮ್ ಡಿ ಇದ್ದಾರಲ್ಲ ಅವರು ಕಂಪ್ಲೀಟಾಗಿ ಈ ಭ್ರಷ್ಟಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಅನಿಸ್ತಾ ಇದೆ. ಅದಕ್ಕೂ ನಾನು ಇವತ್ತು ನಿನ್ನೆ ಅಲ್ಲಂಪ್ರಭು ನಮ್ಮ ಶಾಸಕರಿಗೆ ನಾವು ಕರೆ ಮಾಡೋ ಮೂಲಕ ಅವರಿಗೊಂದು ಪತ್ರ ಬರ್ತೀವಿ. ಅವ್ರ ಪತ್ರ ಅವರು ಒಂದು ಲೆಟರ್ ರೆಡಿ ಮಾಡಿದ್ದಾರೆ. ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಮುಖ್ಯಮಂತ್ರಿಗೆ ಒಂದು ಲೆಟರ್ ರೆಡಿ ಮಾಡಿದ್ದಾರೆ. ಅವರು ಇವತ್ತು ಸದನದಲ್ಲಿ ಇದು ವಿಷಯ ಚರ್ಚೆ ಮಾಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಇರ್ತಕ್ಕಂಥ ಎಲ್ಲ ಅನಧಿಕೃತ ವಾರಿಗಳಿದ್ದಾವಲ್ಲ ಅವೆಲ್ಲ ತೆರವುಗೊಳಿಸಬೇಕು. ಇಲ್ಲಿಂದ ಬೆಂಗಳೂರುವರೆಗೂ ಏನು ಎಲ್ಲ ಅನಧಿಕೃತ ವಾರಿಗಳಿದ್ದಾವಲ್ಲ ಆ ಕೇಬಲ್ ವಾರಿಗಳನ್ನು ತಕ್ಷಣ ತೆಗಿಬೇಕು. ಅವರು ಒಂದು ವೇಳೆ ಈ ಸೆಷನ್ದಲ್ಲಿ ಇದು ವಿಷಯ ಪ್ರಸ್ತಾಪ ಮಾಡ್ತಾ ಅಂತ ಹೇಳಿದ್ದಾರೆ. ಪ್ರಸ್ತಾಪ ಮಾಡ್ತಾರೆ. ಮತ್ತು ಆ ಹುಡುಗಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ವಿಷಯದಲ್ಲಿ ಮತ್ತು ಆ ಹುಡುಗಿಗೆ ಒಂದು ಜಾಬ್ ಗ್ಯಾರಂಟಿ ಆಗಲಿ, ಸರ್ಕಾರದಿಂದ CM ಫಂಡ್ ಆಗಲಿ, ಮತ್ತು ಆ ಹುಡುಗರು ಇಬ್ಬರದು ವಿದ್ಯಾಭ್ಯಾಸ ವಿಷಯದಲ್ಲಾಗಲಿ ಅವರು ಕಂಪ್ಲೀಟಾಗಿ ಹೆಲ್ಪ್ ಮಾಡೋ ಮಾತು ಆಡಿದ್ದಾರೆ. ಆದರೆ ಇವತ್ತು ಸದನದಲ್ಲಿ ವಿಷಯ ಚರ್ಚೆ ಆಗುತ್ತೆ. ಚರ್ಚೆ ಆಗಲಿ ಬಿಡಲಿ, ಒಂದು ವಾರ ನಾವು ಗಡಿ ಕೊಡ್ತಾ ಇದ್ವಿ. ಜಸ್ಕಾಂ ಅಧಿಕಾರಿಗಳು ಒಂದು ವೇಳೆ ಆ ಹುಡುಗಿಗೆ ಇವತ್ತಲ್ಲ ನಾಳೆ ಬಂದು ಭೇಟಿ ಆಗಲಿಲ್ಲ ಅಂದರೆ ನಾವು ಕಲಬುರಗಿಯಲ್ಲಿ ಸೃಷ್ಟಿ ಫೌಂಡೇಶನ್ ಹಾಗೂ ಸುಮಾರು ಒಂದು 30 ಜನಪರ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು, ದಲಿತರ ಸಂಘಟನೆಗಳು, ಇನ್ನಿತರ ಸಂಘಟನೆಗಳು ಕೂಡಿ ಸನ್ರೈಸ್ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಬೇಕು. ಆ ಸನ್ರೈಸ್ ಹಾಸ್ಪಿಟಲಿಂದ ಜಸ್ಕಾಂ ಕಚೇರಿಗೆ 1,000 ಜನ ಪದಾಧಿಕಾರಿಗಳು, ಕಾರ್ಯಕರ್ತರು ಹೋಗಿಬಿಟ್ಟು ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ. ಮುಂದಿನ ಹೋಗುಗಳಿಗೆ ಅಲ್ಲಿ ಏನಾದರೂ ಅನೈತಿಕ ಘಟನೆ ಆಗಿದ್ರೆ ಆ ಘಟನೆ ನೇರ ಹೊಣೆಗಾರ ಜಸ್ಕಾಂ MD ಅಂತ ನಾನು ನೇರವಾಗಿ ತಮ್ಮ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಏನಿಲ್ಲ ಸರ್, ಅವ್ರಿಗೆ ಆ ಕುಟುಂಬಕ್ಕೆ ಆ ಹುಡುಗಿಗೆ ಒಂದು ಜಾಬ್ ಕೊಡ್ತಕ್ಕಂಥ ಕೆಲಸ, ಸರ್ಕಾರಿ ನೌಕರಿ ಕೊಡಬೇಕು. ಯಾಕಂದರೆ ಆಕಿಂದ 2 ಕಾಲಿಲ್ಲ, ಒಂದು ಕೈ ಇಲ್ಲ, ಆಕೆ ಜೀವನ ಏನು ಮಾಡಬೇಕು? ಓಕೆ, ಇನ್ನೊಂದು 2ನೇ ವಿಷಯ ಅಂದರೆ ಆ ಇಬ್ಬರು ಹುಡುಗರು ಇದ್ದಾರೆ. ಅವರು ಒಂದು ಹುಡುಗ ಕಂಪ್ಲೀಟ್ಲಿ ಡಿಸೇಬಲ್ಡ್, ಅವನಿಗೆ ಬುದ್ಧಿಮಾನ್ಯ. ಆ ಹುಡುಗಿಗೆ ಮತ್ತು ಇನ್ನೊಬ್ಬ ಹುಡುಗ, ಇಬ್ಬರು ಹುಡುಗರಿಗೆ ವಿದ್ಯಾಭ್ಯಾಸ ವಿಷಯದಲ್ಲಿ ಸರ್ಕಾರ ಅವರು ಒಪ್ಪಿಸ್ಕೋಬೇಕು. ನಾವು ಅವ್ರ ವಿದ್ಯಾಭ್ಯಾಸನ ಮಾಡಿಸ್ತೀವಿ. 3ನೇ ವಿಷಯ, ಸರ್ಕಾರದಿಂದ ಏನಾದರೂ ಕನಿಕರ ಪಡೆದು ಅಟ್ಲೀಸ್ಟ್ ನಾನು ಒಂದು 2 ತಿಂಗಳ ಮುಂಚೆ ಇದು ಪತ್ರಿಕಾಗೋಷ್ಠಿ ಕರೆದಾಗ 1 ಕೋಟಿ ಹಣ ಆದರೂ ಪರಿಹಾರ ನೀಡಂತ ಹೇಳಿದ್ವಿ. 1 ಕೋಟಿ ಹಣ ಬಿಡಿ, ₹1 ಕೊಡ್ತಕ್ಕಂಥ ಅವ್ರದ್ದು ಮನಸ್ಥಿತಿ ಇಲ್ಲ. ಆ ಮನಸ್ಥಿತಿಗೆ ನಾವು ಕಂಪ್ಲೀಟಾಗಿ ವಿರೋಧ ಮಾಡ್ತೀವಿ. ತಮ್ಮ ಮೂಲಕ ಅವರು ಕೇಳ್ಕೋದೆ ಅಂದರೆ ಒಂದು ವಾರದಲ್ಲಿ ಅವರು ಈ ಡಿಸಿಷನ್ ತಗೊಳ್ಳಿಲ್ಲ ಅಂದರೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋಕ್ಕೆ ಜಸ್ಕಾಂ ಅಧಿಕಾರಿಗೆ ನಾವು ಮತ್ತು ಅವರು ಏನು ಜಸ್ಕಾಂ ಇಲಾಖೆಗೆ ನಾವು ಮುತ್ತಿಗೆ ಹಾಕೋ ಮೂಲಕ ನಾವು ಪ್ರತಿಭಟನೆ ಮುಂದುವರಿಸ್ತೀವಿ ಅಂತ ನಾವು ತಮ್ಮಲ್ಲಿ ಕೇಳ್ಕೊತೀವಿ. ಕಿಶೋರ್ ಗಾಯಕ್ವಾಡ್.